ನಮಸ್ಕಾರ ವೀಕ್ಷಕರೇ, ಇವತ್ತು ಟಾಟಾ ಮೋಟರ್ಸ್ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರು. ಸರ್ ಒಳ್ಳೆಯ ರಿಸಲ್ಟ್ ಬಂದಿದೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಅಪ್ ಅದು ಸ್ವಲ್ಪ ಒಂದು 6-8% ಕರೆಕ್ಷನ್ ಆಯಿತು. ಯಾಕೆ ಸರ್, ನಾವು ತುಂಬ ಭಾಳ ಇನ್ವೆಸ್ಟ್ಮೆಂಟ್ ಇದೆ ಟಾಟಾ ಮೋಟರ್ಸಲ್ಲಿ, ಹೇಗೆ ಫ್ಯೂಚರು ಏನಂತ ಕೇಳ್ತಾಯಿದ್ರು. ಸ್ವಲ್ಪ ಅದ್ರ ಬಗ್ಗೆ ನಾವು ಅನಲೈಸ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಇನ್ನು ಮೇಜರ್ ಪ್ರಶ್ನೆ ಏನಂದರೆ ಅಡಾನಿಯ ಬಗ್ಗೆ. ಸೊ ಅಡಾನಿ ಬಗ್ಗೆ ತುಂಬ ಜನ ಈಗ ಆಲ್ರೆಡಿ ನಾವು ಎಂಟ್ರಿ ಆಗಿದ್ದೀವಿ, ಇನ್ನೂ ಆ್ಯಡ್ ಮಾಡ್ಬೋದಾ ಅಥವಾ ಹೇಗೆ, ತುಂಬ ಹೈ ಹೋಗಿದೆಯಾ ವ್ಯಾಲ್ಯೂಷನ್ನು, ಮುಂದೆ ದೊಡ್ಡ ಕರೆಕ್ಷನ್ ಆಗೋ ಚಾನ್ಸಸ್ ಇದೆಯಾ, ಈ ಥರ ಎಲ್ಲ ಭಾಳ ಕ್ವಶನ್ಸ್ ಕೇಳ್ತಿದ್ದರಿಂದ ಇವತ್ತು ಆ ಒಂದು ಎರಡು ಸ್ಟಾಕ್ ಬಗ್ಗೆ, ಟಾಟಾ ಮೋಟರ್ಸು ಮತ್ತು ಅಡಾನಿ ಪವರ್ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನಿನ್ನೆ ಒಂದು ರಿಸಲ್ಟ್ಸ್ ಬಂದಿದೆ. ಸೊ ಏನಪ್ಪ ಅಂತಂದರೆ, ನೀವು ಸ್ಕ್ರೀನರನ್ನು ಜಾಸ್ತಿ ಆ್ಯಪ್ಗೆ ಯೂಸ್ ಮಾಡ್ತಾಯಿದ್ದೀವಿ ಅಂತಂದರೆ ಈ ರಿಸಲ್ಟ್ಸ್ ನೋಡೋಕ್ಕೆ ಅದಕ್ಕೆಲ್ಲ ಇದು ನೋಡಿರಿ, ಇದು ಸ್ಕ್ರೀನರ್ ಆ್ಯಪ್ ಇದು. ಸೊ ಭಾಳ ಜನ ಏನು ಮಾಡ್ತಾರೆ, ಸ್ಕ್ರೀನರನ್ನು ಸ್ಟಾಕ್ ಮಾರ್ಕೆಟಲ್ಲಿ ಯೂಸ್ ಮಾಡ್ತಾರೆ. ಬೇರೆ ಬೇರೆ ಕೆಲವರು ಬೇರೆ ಆ್ಯಪ್ಗಳನ್ನ ಯೂಸ್ ಮಾಡ್ತಾರೆ. ಬಟ್ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಇದು ಪ್ರೀತಿ ಆಟೋ ಇಂಡಸ್ಟ್ರೀಸ್ ಅಂತೇಳಿ. ಸೊ ನೀವು ಇಲ್ಲಿ ನೋಡೋದಾಯ್ತು ಅಂದರೆ ಸ್ಕ್ರೀನಲ್ಲಿ ಮಾರ್ಚ್ 2023ನಲ್ಲಿ 425 crores ತೋರಿಸ್ತಾ ಇದೆ. ಸೊ ಇದೇ ಅವ್ರದ್ದು ಇದು ಏನಿದೆ, ಇದು ಕಂಪ್ನಿ ರಿಲೀಸ್ಡ್ ಆಡಿಟ್ ರಿಪೋರ್ಟ್ಸ್ ಇದು. ಅದರಲ್ಲಿ ನೀವು 2020ನಲ್ಲಿ ನೋಡಿದ್ರೆ 363 crores ಟೋಟಲ್ ಇನ್ಕಮ್ ಇದೆ. ಸೊ ಇಲ್ಲಿ ಎಷ್ಟಿದೆ, 425 crores ಇದೆ. ಸೊ ಈ ಇಯರ್ದು ಎಷ್ಟಿದೆ, 343 crores. ಈ ಇಯರ್ದು ಎಷ್ಟು ಕೊಟ್ಟಿದ್ದಾರೆ, 342 crore. ಇಟ್ಸ್ ಓಕೆ. ಸೊ 343, 1 crore ಇಟ್ಸ್ ಓಕೆ. ಬಟ್ ಇಲ್ಲಿ ನೋಡಿ, ಲಾಸ್ಟ್ ಇಯರ್ 2023ನಲ್ಲಿ 363 crores ಇದೆ. ಇಲ್ಲಿ ಎಷ್ಟು ತೋರಿಸಿದ್ದಾರೆ ಇವರು, 425 crores. ಸೊ ಈ ಥರ ನೀವು ಯಾವುದಾದ್ರೂ ಒಂದು ಕಂಪ್ನಿನ ಬರೀ ಜಸ್ಟ್ ಸ್ಕ್ರೀನರ್ ಆ್ಯಪನ್ನು ನೋಡಿ ನೀವು ರಿಸಲ್ಟ್ಸನ್ನು ಅಥವಾ ಒಂದು ಫಂಡಮೆಂಟಲ್ಸನ್ನು ಅನಲೈಸ್ ಮಾಡಿ ನೀವೇನಾದರೂ ಇನ್ವೆಸ್ಟ್ಮೆಂಟಿಗೆ ಹೋದರೆ ಎಷ್ಟು ದೊಡ್ಡ ಅನಾಹುತಗಳು ಆಗ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾಯಿದ್ದೀನಿ. ಹಾಗಾಗಿ ದಯವಿಟ್ಟು ಬರೀ ನೀವು ಯಾವುದೋ ಒಂದು ಜಸ್ಟ್ ಒಂದೇ ಒಂದು ಆ್ಯಪ್ ಮೇಲೆ ಡಿಪೆಂಡ್ ಆಗಿ ಯಾವುದೇ ಫಂಡಮೆಂಟಲ್ಸ್ ಆಗಲಿ ರಿಸಲ್ಟ್ಸ್ ಆಗಲಿ ಯಾವುದನ್ನು ಅನಲೈಸ್ ಮಾಡಬೇಡ್ರಿ. ಕ್ರಾಸ್ ವೆರಿಫಿಕೇಷನ್ ಮಾಡಿರಿ ಬೇರೆ ಆ್ಯಪ್ಸ್ಗಳಲ್ಲಿ. ಆಮೇಲೆ ನಿಮಗೇನು ಕಂಪ್ನಿ ರಿಲೀಸ್ ಮಾಡಿರ್ತದಲ್ಲ, ಡೈರೆಕ್ಟ್ ರಿಪೋರ್ಟ್ಸ್ ಆಗಲಿ, ಅದ್ರ ಬಗ್ಗೆ ನೀವು ಸ್ವಲ್ಪ ಜಾಸ್ತಿಯನ್ನು ಫೇತ್ ಇಟ್ಕೊಳ್ಳಿ. ಯಾಕಂದರೆ ಡೈರೆಕ್ಟ್ ಕಂಪ್ನಿ ನಿಮಗೆ ರಿಲೀಸ್ ಮಾಡುತ್ತೋ ಅದು ಕರೆಕ್ಟ್ ಇರುತ್ತೆ. ಅದು ಯಾವುದಾದ್ರೂ ಆರ್ಡರ್ಸ್ದಾಗಿರ್ಬೋದು ಅಥವಾ ಯಾವುದೇ ಕಂಪ್ನಿ ರಿಲೇಟೆಡ್ ಏನೇ ಒಂದು ಮ್ಯಾಟ್ರ್ ಆಗಿರ್ಬೋದು. ಸೊ ಏನು ಕಂಪ್ನಿಯಿಂದ ಬರ್ತಕ್ಕಂಥದ್ದು. ಆಮೇಲೆ ಕೆಲವೆಲ್ಲ ಒಂದಿಷ್ಟು ಸಬ್ಸ್ಕ್ರಿಪ್ಷನ್ ಆ್ಯಪ್ಸ್ ಇದ್ದಾವೆ, ಅವು ಸ್ವಲ್ಪ ನಿಮಗೆ ಒಂದು ಉತ್ತಮವಾದಂಥ ಅಂದರೆ ಆಲ್ಮೋಸ್ಟ್ ಸತ್ಯವಾದಂಥ ಅಂಶಗಳನ್ನ ಬಿಡುತ್ತೆ. ಬಟ್ ಈ ಥರ ನೋಡಿರಿ ಆ್ಯಪ್ಸ್ಗಳು ಇಷ್ಟೊಂದು, ಯಾಕಂದರೆ ಇಟ್ಸ್ ಅ ಹಾರ್ಡ್ ಅರ್ನ್ ಮನಿ. ನೀವು ಇದರಿಂದ ಒಂದು ಆ್ಯಪಲ್ಲಿ ನೋಡಿ ನೀವು ಲಕ್ಷಾಂತರ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀರ. ಈ ಥರ ಈಗ ಫಾರ್ ಎಕ್ಸಾಂಪಲ್ ಇದು ಜಾಸ್ತಿ ತೋರಿಸಿದೆ, ಇನ್ನೊಂದು ಯಾವುದೋ ಜಾಸ್ತಿ ಇರ್ತಕ್ಕಂಥದ್ದನ್ನು ಕಮ್ಮಿ ತೋರಿಸ್ಬೋದು. ಸೊ ಏನು ಬೇಕಾದ್ರೂ ಆಗ್ಬೋದಲ್ವಾ. ಹಾಗಾಗಿ ಭಾಳ ಹುಷಾರಾಗಿರಿ. ನೆಟ್ ಪ್ರಾಫಿಟನ್ನು ನೋಡಿ, ಇದು ಲಾಸ್ಟ್ ಇಯರ್ 16 crores ಇದೆ. 15.6 ಓಕೆ, 16 ಅಂದರೆ ಅದನ್ನು ಅವ್ರು ರೌಂಡ್ ಆಫ್ ಮಾಡಿದ್ದಾರೆ. ಸೊ ಈ ವರ್ಷ 17 crores ಇದೆ, 16.8 ಅಂದರೆ ಓಕೆ. ಸೊ ನೆಟ್ ಪ್ರಾಫಿಟ್ ಕರೆಕ್ಟ್ ಇದೆ. ಬಟ್ ಸೇಲ್ಸಲ್ಲಿ ಎಷ್ಟು ಜಗಜಾಂತರ ವ್ಯತ್ಯಾಸ, 363 ಕೋಟಿಯಲ್ಲಿ 425 ಕೋಟಿಯಲ್ಲಿ. ಹಾಗಾಗಿ ಭಾಳ ಹುಷಾರಿರಿ ಅನಲೈಸ್ ಮಾಡ್ಬೇಕಾರೆ. ಬನ್ನಿ ಇವತ್ತಿನ ವಿಡಿಯೋದ ಮೇನ್ 2 ಸ್ಟಾಕ್ಗಳ ಬಗ್ಗೆ ನೋಡೋಣ. ಈ ವರ್ಷದ ರಿಸಲ್ಟ್ಸ್ ನೋಡಿದ್ರೆ ಟಾಟಾ ಮೋಟರ್ಸ್ ನೋಡಿ 4,37,000 crores. ಸೊ ಲಾಸ್ಟ್ ಇಯರ್ ಇಟ್ ವಾಸ್ 3,45,000 crores. ಸೊ 3,45,000 ಕೋಟಿಗೆ 4 ಲಕ್ಷ ಅಂದರೆ 1,00,000 crores ಅಷ್ಟು ಸೇಲ್ಸ್ ಕೂಡ ಜಾಸ್ತಿ ಆಗಿದೆ. ಸೊ ಒಳ್ಳೆ ಆಪ್ರೇಟಿಂಗ್ ಪ್ರಾಫಿಟ್ಟು ಕೂಡ ಜಾಸ್ತಿ ಆಗಿದೆ ನೋಡಿ, 31,000 crores ನೆಟ್ ಪ್ರಾಫಿಟ್. ಸೊ ಲಾಸ್ಟ್ ಇಯರ್ ಇಟ್ ವಾಸ್ ಬರೀ 2,600. ಸೊ ಡಿವಿಡೆಂಡು ಪೇಔಟ್ ಕೂಡ ಮಾಡಿದ್ದಾರೆ. ಸೊ ಇಷ್ಟೊಂದು ಒಳ್ಳೆಯ ರಿಸಲ್ಟ್ ಅಂದರೆ 2,700-800 crores ಪ್ರಾಫಿಟಲ್ಲಿ 31,000 crores-ಅಲ್ಲಿ 1,00,000 crores ಸೇಲ್ಸ್ ಕೂಡ ಇಂಪ್ರೂವ್ ಆಗಿದೆ. ಸೊ ಎಲ್ಲರ ಕ್ವಶನ್ ಅದೇ, ಇಷ್ಟೊಂದು ಒಳ್ಳೆಯ ರಿಸಲ್ಟ್ ಕೊಟ್ಟರೆ 1014ನಲ್ಲಿ ಅದು ಟ್ರೇಡ್ ಮಾಡ್ತಾಯಿತ್ತು. 1014ನಲ್ಲಿ ಟ್ರೇಡ್ ಮಾಡ್ತಾ ಇರ್ತಕ್ಕಂಥದ್ದು 8% ಕರೆಕ್ಷನ್ ಆಗಿದೆ. ಯಾಕೆ ಅಂತೇಳಿ, ಸೊ ಇಟ್ಸ್ ಸಿಂಪಲ್ ಥಿಂಗ್. ಏನಪ್ಪ ಅಂತಂದರೆ, ನೀವು ಅದನ್ನು ನೋಡ್ತಾ ಹೋದರೆ, ಸೊ ಬಿಫೋರ್ ರಿಸಲ್ಟ್ಸ್ಗಿಂತ ಮುಂಚೆನೇ ಅದಾಗಲೇ ಒಂದು ಒಳ್ಳೆಯ ರ್ಯಾಲಿಯನ್ನು ಕೊಟ್ಟಿದೆ. ಆಮೇಲೆ ಈಗ ಏನು ಅಂತಂದರೆ, ಆಫ್ಟರ್ ರಿಸಲ್ಟ್ಸ್ ಏನಾಗಿದೆ, ಸಮ್ ಅನಲಿಸ್ಟು ಮತ್ತು ಕೆಲವು ಬ್ರೋಕರ್ ಏಜೆನ್ಸೀಸ್ ಇರ್ತಾರಲ್ಲ, ಅವ್ರೇನು ಕಾಲ್ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ, ಸೊ ಸ್ಕೇಲಿಂಗ್ ಅಂತಂದರೆ ಮುಂದಿನ ಒಂದು ನೆಕ್ಸ್ಟ್ 1 or 2 ಇಯರ್ಸ್ಗೆ ಈಗೇನು ಮಾಡಿರ್ತಕ್ಕಂಥದ್ದು ಬಿಸ್ನೆಸ್ಸು ತುಂಬ ಇದೆ, ಇಷ್ಟೊಂದು ಸ್ಕೇಲಿಂಗ್ ಸಿಗೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಅಂದರೆ ಈ ಗ್ರೋತು ನೆಕ್ಸ್ಟು 2 ಇಯರ್ಸ್ಗೆ ಇದು ಆಗಲ್ಲ. ಆ ಥರ ಎಕ್ಸ್ಪೋನೆನ್ಷಿಯಲ್ ಏನಂತೀವಲ್ಲ ನಾವು, ಸೊ ಆ ಥರ ಒಂದು ಎಗ್ರಿ ಅಂತ ಏನಿರ್ತೀವಲ್ಲ, ಅಷ್ಟು ದೊಡ್ಡ ಮಟ್ಟಕ್ಕೆ ಗ್ರೋತ್ ಆಗಲ್ಲ ಅಂತ ಅವರು ಒಂದು ಅನಾಲಿಸಿಸನ್ನು ಕೊಟ್ಟಿದ್ದಾರೆ. ಸೊ ಬಟ್ ಆ್ಯಸ್ ಆಫ್ ಈ ವರ್ಷದ ರಿಸಲ್ಟ್ಸ್ ನೋಡೋದಾಯಿತು ಅಂತಂದರೆ, ದೇರ್ ಮೇ ಬಿ ಈಗ ಫಾರ್ ಎಕ್ಸಾಂಪಲು ನೀವು ರೀಸೆಂಟಾಗಿ ನೋಡ್ತಾ ಇದ್ದೀರಾ ಕಿಯಾ ಅಂತ ಒಂದು ಮಾರ್ಕೆಟಲ್ಲಿ ಎಂಟ್ರಿ ಆಗಿ ಅದು ಒಂದು ಒಳ್ಳೆ ಬೂಸ್ಟಪ್ ಆಗಿದೆ ಸೇಲ್ಸು.
ಸೊ ಒಂದು ವರ್ಷ ಅದಕ್ಕಿಂತ ಲಾಸ್ಟ್ ಇಯರು ರೆನಾಲ್ಟ್ ಬಂದಿತ್ತು, ಅದು ರೆನಾಲ್ಟ್ ಈ ಸರಿ ತುಂಬ ಕಡಿಮೆ ಆಗಿದೆ. ಸೊ ದೇರ್ ವಿಲ್ ಬಿ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ನೀವು ಯಾವುದೇ ಒಂದು ಕಂಪ್ನಿ ಅಂತಂದರೆ ಒಂದೇ ಥರ ಈ ವರ್ಷ ಇಷ್ಟು ಏನು ಲೈಕ್ ಫಾರ್ ಎಕ್ಸಾಂಪಲ್ ಈ ಸರಿ ಯಾವುದು ನೆಕ್ಸಾನು ತುಂಬ ಹೈಯೆಸ್ಟು ಸೇಲ್ಸ್ ಆಗಿದೆ. ಹಾಗಾಗಿ ಸೊ ಒಂದು ವರ್ಷ ತುಂಬ ಜಾಸ್ತಿ ಆದಾಗ ನೆಕ್ಸ್ಟ್ ಇಯರ್ ಸ್ವಲ್ಪ ಡಿಪ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಹಂಗಂದಾಕ್ಷಣ ನೀವು ಏನು ಆ ಒಂದು ಇದ್ರ ಮೇಲೆ ಕೆಲವರು ಯಾಕಂದರೆ ನನಗೆ ಕೇಳ್ತಾ ಇದ್ದಾರೆ, ಸರ್ ಇದರಲ್ಲಿ ಎಕ್ಸಿಟ್ ಆಗ್ಬಿಡೋಣ ಅಂತಿದ್ದೀವಿ ಸರ್, ಯಾಕಂದರೆ ಈ ಥರ ಏನು ಸ್ಕೇಲಿಂಗ್ ಇಲ್ಲಂತೆ, ಮುಂದಿನ ವರ್ಷ ಏನು ಗ್ರೋತ್ ಆಗಲ್ವಂತೆ, ಸೊ ಇನ್ನೂ ಈ ಕೆಳಗಡೆ ಹೋಗ್ಬಿಡುತ್ತಾ, ಯಾಕಂದರೆ ತುಂಬ ಜನ ನನಗೆ ಗೊತ್ತಿರೋ ದೊಡ್ಡ ದೊಡ್ಡ ಅಮೌಂಟೇ ಹಾಕಿರೋದು ಇದರಲ್ಲಿ. ಹಾಗಾಗಿ ದೊಡ್ಡ ದೊಡ್ಡ ಅಮೌಂಟು ಅಂದರೆ ಲ್ಯಾಕ್ಸ್ ಟುಗೆದರ್ ಇರತಕ್ಕಂಥದ್ರಿಂದ ಖಂಡಿತವಾಗಿಯೂ ಅದು 2-3% ಈ ಕೆಳಗೆ ಇಳಿದ್ರೂ ಕೂಡ ಅಲ್ಲಿ ನಿಮಗೆ ಪೋರ್ಟ್ಫೋಲಿಯೋದಲ್ಲಿ ಅಥವಾ ನಿಮ್ಮ ಭಾಳ ಒಂದು ದೊಡ್ಡ ಲಾಸನ್ನು ಕೂಡ ಕೊಡುತ್ತೆ. ಹಾಗಾಗಿ ಯಾಕಂದರೆ ಅದು ತುಂಬ ಮನಿ ಮ್ಯಾಟ್ರಸ್ ಬಂದಾಗ ಯಾರಿಗೇ ಆಗಲಿ, ಈಗ ನನ್ನ ಹತ್ರ ಟಾಟಾ ಮೋಟರ್ಸ್ ಇಲ್ಲ ಅಂದರೆ ನನ್ನ ಮಾತೇ ಬೇರೆ ಇರುತ್ತೆ. ಬಟ್ ನನ್ನ ಪೋರ್ಟ್ಫೋಲಿಯೋದಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂದರೆ ಅದ್ರ ನೋವು ನನಗೆ ಗೊತ್ತಿರುತ್ತೆ. ಹಾಗಾಗಿ ಸೊ ಇದು ತುಂಬ ಪೇಷನ್ಸನ್ನು ಹಿಡಿದಿರ್ಬೇಕಾಗಿರ್ತಕ್ಕಂಥ ಒಂದು ಕಂಪ್ನಿ. ಸೊ ಹಾಗಾಗಿ ಜಸ್ಟ್ ಯಾವ ಒಂದು ಬ್ರೋಕರ್ ಏಜೆನ್ಸಿಯವರು ಯಾವುದೋ ಒಬ್ಬರು ಏನೋ ಸ್ಟೇಟ್ಮೆಂಟ್ಸಿಂದನೋ ಯಾವ ಕಂಪ್ನಿ ಆಗಲಿ ಸ್ಟಾಕ್ ಮಾರ್ಕೆಟ್ ಆಗಲಿ ಯಾವುದೇ ಕಾರಣಕ್ಕೂ ಜಸ್ಟ್ ಶಾರ್ಟ್ ಟರ್ಮ್ ರಿಯಾಕ್ಷನ್ ಇರ್ಬೋದು, ಬಟ್ ಲಾಂಗ್ ಟರ್ಮಲ್ಲಿ ಅದು ಯಾವುದ್ರ ಮೇಲೂ ಇರಲ್ಲ. ಇಟು ಸೋಲಿ ಡಿಪೆಂಡ್ಸ್ ಆನ್ ದಿ ಕಂಪ್ನಿಯ ಒಂದು ಸ್ಟೆಬಿಲಿಟಿ ಮತ್ತು ಅದರ ಫೈನಾನ್ಷಿಯಲ್ಸ್ ಮೇಲೆ ಇರುತ್ತೆ. ಹಾಗಾಗಿ ಟಾಟಾ ಮೋಟರ್ಸ್ ಯಾವತ್ತಿಗೂ ಈ ಮುಂದಿನ ವರ್ಷ ಸ್ವಲ್ಪ ಸೇಲ್ಸ್ ಕಡಿಮೆ ಆಗ್ಬೋದು. ಬಟ್ ಅಗೇನ್ ಏನು ಆಮೇಲೆ ನೆಕ್ಸ್ಟ್ ಏನೋ ಈ ಹೈಡ್ರೋಜನ್ ಫ್ಯೂಯಲ್ಲು ಅದರಲ್ಲಿ ಕೂಡ ಅವರಾಗಲೇ ಆವಿಷ್ಕಾರ ಮಾಡ್ತಿದ್ದಾರೆ. ನೀವು ಏನೇ ಒಂದು ಟೆಕ್ನಾಲಜಿ ಬಂದ್ರೂ ಆ ಟೆಕ್ನಾಲಜಿನಲ್ಲಿ ಇವರು ಮುಂಚೂಣಿಯಲ್ಲೇ ಇರ್ತಾರೆ ಟಾಟಾ ಮೋಟರ್ಸು. ಹಾಗಾಗಿ ಅಷ್ಟು ನೀವು ಹೆದರೋಂಥ ಅವಶ್ಯಕತೆ ಇಲ್ಲ. ಬಟ್ ಫಾಲೋ ಅಪ್ಪಲ್ಲಿರಿ. ಸೊ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ತೊಗೊಳ್ರಿ. ಸೊ ನೀವು ನೆಕ್ಸ್ಟ್ ಎಲ್ಲಿ ಆ್ಯಡ್ ಆನ್ ಮಾಡ್ಬೋದು ಅದನ್ನೆಲ್ಲ ಯೋಚನೆ ಮಾಡಿ. ಯಾವುದೇ ಕಾರಣಕ್ಕೂ ಯಾವುದೋ ಒಬ್ಬರ ಸ್ಟೇಟ್ಮೆಂಟ್ಸ್ ಮೇಲೆ ಆ ಥರದ ನಿರ್ಧಾರನ ತೊಗೋಬೇಡ್ರಿ. ಯಾಕಂದರೆ ಟಾಟಾ ಮೋಟರ್ಸ್ ಇಸ್ ಎ ರಿಯಲಿ ಗುಡ್ ಕಂಪನಿ. ಸೊ ನೀವು ತಾಳ್ಮೆಯಿಂದ ತುಂಬ ಚೆನ್ನಾಗಿ ಸ್ಟಡಿ ಮಾಡಿ ಅನಲೈಸ್ ಮಾಡಿ ನಿರ್ಧಾರವನ್ನು ತಗೊಳ್ಳಿ. ಸೊ ನೆಕ್ಸ್ಟ್ ಕಂಪ್ನಿ ನೋಡೋಣ ಬನ್ನಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಅಡಾನಿ ಪವರು. ಸೊ ಇದ್ರ ಬಗ್ಗೆ ಭಾಳ ಜನ ಹೇಳ್ತಿದ್ದಾರೆ, ಸರ್ ಇದೇನು ಸರ್ ಹಿಂಗೆ ಓಡ್ತಾಯಿದೆ, ಒಳ್ಳೆ ಓಡ್ತಾಯಿದೆ, ಏನಾದರೂ ಕರೆಕ್ಷನ್ ಆಗೋ ಚಾನ್ಸಸ್ ಇದೆಯಾ? ಸೊ ಏನು ಅಂತಂದರೆ ಇಲ್ಲಿ ನೋಡಿರಿ, ನೀವು ಎಕ್ಸಾಂಪಲ್ ಈ ಸರಿ ರಿಸಲ್ಟ್ ಕೂಡ ಅಷ್ಟೇ, ಇಯರ್ ರಿಸಲ್ಟ್ಸು ತುಂಬ ಚೆನ್ನಾಗಿ ಕೊಟ್ಟಿದೆ ಅಡಾನಿ ಪವರು. ಬಟ್ ಅದಕ್ಕಿಂತ ಒಂದು ಇಂಪಾರ್ಟೆಂಟ್ ಥಿಂಗ್ ನೀವು ನೋಡೋದಾಯ್ತು ಅಂತಂದರೆ ಇದರ ಬಾರೋಯಿಂಗ್ಸು ಮತ್ತು ರಿಸರ್ವ್ಸನ್ನು ನೀವು ರಿಸರ್ವ್ಸ್ ನೋಡ್ತಾ ಇದ್ದರೆ ಇಲ್ಲಿ ನೋಡಿ ಮೈನಸ್ಸಲ್ಲಿ ಒಂದಿಷ್ಟು ಮೈನಸ್ಸಲ್ಲಿ ಇದ್ದಿದ್ದು, ಆಮೇಲೆ ಕಂಟಿನ್ಯೂ ಆಗಿ 3,000 9,000 14 16 25 ಈ ಸರಿ 40,000 ರಿಸರ್ವ್ಸ್ ಆಗಿದೆ. ಸೊ ರಿಸರ್ವ್ಸ್ ನೀವು ಪ್ರತಿ ಇಯರ್ ಟು ಇಯರ್ ಇನ್ಕ್ರೀಸ್ ಆಗ್ತಾಯಿದೆ ರಿಸರ್ವ್ಸು. ಅದೇ ಥರ ನೀವು ಬಾರೋಯಿಂಗ್ಸನ್ನು ನೋಡಿ. ಸೊ 52,000 ಕೋಟಿ, 46,000 ಕೋಟಿ. ಸೊ ಅಂದರೆ ಇಲ್ಲಿ ಮತ್ತು 50,000 40 42 34. ಸೊ ನೋಡ್ತಾ ಇರ್ಬೋದು ಬಾರೋಯಿಂಗ್ಸ್ ಕಡಿಮೆ ಆಗ್ತಾಯಿದೆ, ರಿಸರ್ವ್ಸ್ ಜಾಸ್ತಿ ಆಗ್ತಾಯಿದೆ. ಇಲ್ಲಿ ಈ ಪರ್ಟಿಕ್ಯುಲರ್ ಈ 2024ನಲ್ಲಿ ಏನಾಗಿದೆ 39,228 crores ರಿಸರ್ವ್ಸ್, ಅಂದರೆ ಬಾರೋಯಿಂಗ್ಸ್ 34,000, ಬಾರೋಯಿಂಗ್ಸ್ಗಿಂತ ರಿಸರ್ವ್ಸ್ ಜಾಸ್ತಿ ಆಗಿದೆ. ಸೊ ಇದು ತುಂಬ ಗುಡ್ ಸೈನ್ ಇದು. ಯಾಕಂದರೆ ಅಷ್ಟೊಂದು ಅವರು ಡೆಪ್ಟನ್ನು ಕ್ಲಿಯರ್ ಮಾಡ್ತಾ ಕಂಪ್ನಿಯನ್ನು ಸಾಲ ಮುಕ್ತ ಮಾಡಬೇಕು ಅಂತ ಏನವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಲಾಸ್ಟ್ ಇಯರಲ್ಲಿ. ಸೊ ಅದ್ರ ಕಡೆನೇ ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ ನೋಡ್ಬೋದು ನೀವು ಅದ್ಭುತವಾದಂಥ ರಿಸರ್ವ್ಸ್ ಇಂಪ್ರೂವ್ಮೆಂಟು, ಬಾರೋಯಿಂಗ್ಸ್ ಕಡಿಮೆ ಆಗ್ತಿದೆ. ಆಮೇಲೆ ಅದರ ಜೊತೆಗೆ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಕೂಡ ತುಂಬ ಏನು ದೊಡ್ಡ ಅನಾಲಿಸಿಸ್ಟ್ ಹೇಳ್ತಾ ಇದ್ದಾರೆ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಅಂತೇಳಿ. ಇನ್ನೂ ಕೂಡ ಅಡಾನಿ ಪವರು ಮತ್ತು ಈ ವರ್ಷ ಅದ್ಭುತವಾದ ರಿಸಲ್ಟ್ಸನ್ನು ಕೊಟ್ಟಿದೆ. ಆಮೇಲೆ ಇನ್ನು 5 ಇಯರ್ಸ್ಗೆ ನೀವು ಒಂದು ಒಳ್ಳೆಯ ಸ್ಕೇಲಿಂಗ್ ಇದೆ ಅಂತ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ನನಗನ್ಸುತ್ತೆ ಅಡಾನಿ ಪವರ್ ಏನಪ್ಪ ನಾವು ಏನು ಬಂಪರ್ ಸ್ಟಾಕ್ಸ್ ಅಂತ ಏನು ಹೇಳ್ತೀವಲ್ಲ, ವರ್ಷದ ಬಂಪರ್ ಸ್ಟಾಕ್ಗಳಲ್ಲಿ ಅಡಾನಿ ಪವರ್ ಕೂಡ ಒಂದು ಸೇರ್ಬೋದು ಅನಿಸುತ್ತೆ. ಹಾಗಾಗಿ ಸೊ ಈಗ ಆಲ್ರೆಡಿ ಅಡಾನಿ ಪವರಲ್ಲಿ ಇನ್ವೆಸ್ಟೆಡ್ ಇರ್ತಕ್ಕಂಥವ್ರದ್ದು ಹೋಲ್ಡ್ ಮಾಡ್ಬೋದು, ಧೈರ್ಯವಾಗಿ ಹೋಲ್ಡ್ ಮಾಡ್ಬೋದು. ಸೊ ಹೊಸಬ್ರು ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕಂತಿದ್ದೀರಿ ಸ್ವಲ್ಪ ಒಂದು ಸರಿ ನೋಡಿ. ಸೊ ಇದೇನು ಕಂಟಿನ್ಯೂ ಮೂವ್ ಆಗ್ತಾ ಇದೆಯೋ ಅಥವಾ ಕರೆಕ್ಷನಲ್ಲಿದೆಯೋ ಅಥವಾ ಏನು ಕನ್ಸಾಲಿಡೇಷನ್ ಫೇಸಲ್ಲಿದೆಯೋ ಎಲ್ಲ ಸ್ವಲ್ಪ ನೋಡಿ ನೀವು ಡಿಸಿಷನ್ ತೊಗೊಂಡು ಎಂಟ್ರಿಯಾಗಿ. ಯಾವುದೇ ಸ್ಟಾಕ್ ಆಗಿರಲಿ, ಅದು ಎಷ್ಟೇ ಕಂಪ್ನಿ ಚೆನ್ನಾಗಿರಲಿ, ಯಾವಾಗ ಆ ಕಂಪ್ನಿ ಹಿಂಗೆ ಓಡ್ತಾ ಇದ್ದರೆ ಖಂಡಿತವಾಗಿಯೂ ಅದನ್ನು ಇಲ್ಲಿ ಹಿಡಿಯೋಕ್ಕೆ ಪ್ರಯತ್ನ ಮಾಡಬೇಡ್ರಿ. ಯಾಕಂದರೆ ದೇರ್ ವಿಲ್ ಬಿ ಲಾಟ್ ಆಫ್ ಚಾನ್ಸಸ್ ಈ ಥರ ಬಂದು ಮತ್ತು ಇಲ್ಲೆಲ್ಲೋ ಕನ್ಸಾಲಿಡೇಷನ್ ಆಗಿ ಮತ್ತೆ ಮೂವ್ ಆಗೋ ಚಾನ್ಸಸ್ ಇರುತ್ತೆ, ಹೇಳೋಕ್ಕಾಗಲ್ಲ. ಹಾಗಾಗಿ ಯಾವುದೇ ಆಗಿರಲಿ, ಈಗ ಫಾರ್ ಎಕ್ಸಾಂಪಲ್ ನನಗೆ ಲಾಸ್ಟ್ ತುಂಬ ಕೇಳೋರು ವಾರಿ ರಿನ್ಯೂವಬಲ್ಸ್ ಬಗ್ಗೆ, ಸರ್ ಏನು 2,500 ನಾನು ಇದ್ದಾಗ ಸರ್ ಸ್ವಲ್ಪ ತಗೋತಿದ್ದೀನಿ ಅಂತಂದರು. ಸೊ ನಾನು ಅಂದರೆ ನೋಡಿದ್ರೆ ನೀವು ವಾರಿ ರಿನ್ಯೂವಲ್ಸ್ ಕಂಟಿನ್ಯೂ ಹಿಂಗೆ ಏರ್ತಾ ಇತ್ತು, ಈಗ ಕಂಟಿನ್ಯೂ ಹಿಂಗೆ ಬೀಳ್ತಾ ಇದೆ. ಸೊ ಮತ್ತೆಲ್ಲೋ ಅದೊಂದು ಕನ್ಸಾಲಿಡೇಷನ್ ಫೇಸ್ ಬರಬೇಕು. ಸೊ ಈ ಥರ ಯಾವುದೇ ಆಗಿರಲಿ, ಅದು ಎಷ್ಟೇ ಒಳ್ಳೆ ಸ್ಟಾಕ್ ಇರಲಿ, ಈ ಥರ ಓಡ್ಬೇಕಾದ್ರೆ ಮಾತ್ರ ದಯವಿಟ್ಟು ಹಿಡಿಯೋಕ್ಕೆ ಹೋಗಬೇಡಿ. ಸೊ ನೋಡ್ತಾ ಇರಿ, ಒಂದು ಒಳ್ಳೆ ಕನ್ಸಲ್ಟೇಷನ್ ಫೇಸು, ಅದ್ರ ವ್ಯಾಲ್ಯೂಯೇಷನ್ಸ್ ಎಲ್ಲ ನೋಡಿ. ಯಾಕಂದರೆ ಹಾರ್ಡ್ ಅರ್ನ್ ಮನಿ ಅಂತ ಹೇಳ್ತೀವಿ, ತುಂಬ ನೀವು ನಿಮ್ಮ ಮನಿ ಬಗ್ಗೆ ಕಾಳಜಿ ಅಂದರೆ ಅಷ್ಟು ಇರಬೇಕಾಗ್ತದೆ. ಜವಾಬ್ದಾರಿ ಇಟ್ಕೊಂಡು ನೀವು ಯಾವುದೇ ಡಿಸಿಷನ್ಸನ್ನು ತಗೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.